ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಹತ್ರ ಬಂತಲ್ರಿ, ನೀವು ವೆರೈಟಿ ಸ್ವೀಟ್ಗಳು ಮಾಡ್ತಿರ್ತೀರಿ. ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ಮಾಡಾಕತ್ತಿದ್ದಾರೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡಿರ್ತೈತೆ ಮಾಡಾಕತ್ತೀನಿ. ನಾನು ಸುಮಾರು ನಮ್ಗೆ ಮಾಡಿ ತೋರಿಸಿನ್ರಿ ಮಾದಲಿ, ವರ್ಷ ಹಬ್ಬ ಬಂದಾಗೆಲ್ಲ. ಇವತ್ತು ನಾನು ಮಾಡಾಕತ್ತಿದ್ದೆ, ಹಂಗಾಗಿ ನಿಮಗೂ ಶೇರ್ ಮಾಡ್ಕೊಂಡಿರ್ತೈತೆ ಮಾಡಾಕತ್ತೀನಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿ ರೀ. ಮಾದಲಿ ಅಂತಾರ, ನೀವೇನು ಕರಿತೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮಾದಲಿ ಹೆಂಗೆ ಮಾಡೋದಂತೆ ನಾನು ನಿಮ್ಗೆ ಇವತ್ತು ಮಾಡಿ ತೋರಿಸ್ತೀನಿ ರೀ. ಈಗ ನಾನು ಒಂದು ಪರಾತ್ ತೊಗೊಂಡಿನಿ. ಈಗ ಇದಕ್ಕೆ ಒಂದು 3 ಕಪ್ನಷ್ಟು ಹಿಟ್ಟು ತೊಗೊಂಡಿದ್ದು ಗೋಧಿ ಹಿಟ್ಟು ರೀ. ನಾನು ಸುಮಾರು ನಮ್ನಿ ಮಾಡಿ ತೋರಿಸಿನಿ, ಗೋಧಿ ಹುರಿದು ಬೀಸಿ ಮಾಡಿ ತೋರಿಸಿನಿ, ರವಾದನ್ನ ಹಿಟ್ಟು ತೊಗೊಂಡು ಮಾಡಿ ತೋರಿಸಿನಿ, ನಾರ್ಮಲ್ ಗೋಧಿ ಹಿಟ್ಟಲ್ಲೂ ಮಾಡಿ ತೋರಿಸಿನಿ. ನಿಮ್ಗೆ ಹೆಂಗೆ ಅನುಕೂಲ ಆಗೋದು ನೋಡ್ಕೊಂಡು ನೀವು ಮಾಡ್ಕೊಬೋದು, ಗೋಧಿ ಹುರಿದು ಬೀಸಿ ಮಾಡ್ಕೊಬೋದು. ಈಗ ನಾನು ನಾರ್ಮಲ್ ಚಪಾತಿ ಮಾಡೋ ಹಿಟ್ಟು ತೊಗೊಂಡಿನಿ ರೀ. ಇದು ಜವಾರಿ ಗೋಧಿ ಹಿಟ್ಟು ಐತಿ. ಈಗ ಈ ಕಪ್ಪಿಲೆ 3 ಕಪ್ ಹಿಟ್ಟು ತೊಗೊಂಡಿನಿ, 1 ಕಪ್ ರವೆ ತೊಗೊಂಡಿನಿ ನೋಡಿರಿ. ಈಗ ರವೆ ಹಾಕ್ಕೋತೀನಿ ನೋಡಿರಿ. ನಾನು ಮೀಡಿಯಮ್ ರವೆ ಐತ್ರಿ, ಮೀಡಿಯಮ್ ರವೆ ತೊಗೊಂಡು ನೀವು ಬೇಕಾದ್ರೆ ಚಿರೋಟಿ ರವೆನೂ ತೊಗೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಹಿಟ್ಟು ರವೆ ಎರಡು ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಇದು ಹಿಟ್ಟು ಗಟ್ಟಿಗೆ ನಾದ್ಕೋಬೇಕು. ಚಪಾತಿ ಹಿಟ್ಟಿನಕಿನ್ನ ಗಟ್ಟಿ ಇರ್ಬೇಕು. ನಾವು ಪುರಿ ಹಿಟ್ಟಿಗೆ ನಾದ್ಕೋತೀವಲ್ಲ ರೀ, ಆ ಹದ ಇದ್ರೆ ಸಾಕ್ರಿ. ನಾನು ಜವಾರಿ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಸ್ವಲ್ಪ ಕೆಂಪು ಆಗ್ತೈತಿ ಇದು. ನೀವು ಯಾವುದು ನೀರು ಗೋಧಿದಾದ್ರೂ ತೊಗೋಬೋದು, ಜವಾರಿ ಗೋಧಿದಾದ್ರೂ ತೊಗೊಬೋದು. ನಿಮ್ಮ ಮನೆಯಾಗ ಯಾವ್ದು ಹಿಟ್ಟು ಗೋಧಿ ಹಿಟ್ಟು ಅವೈಲೇಬಲ್ ಇರ್ತೈತಲ್ಲ ಅದು ತೊಗೊಂಡು ನಡಿತೈತೆ ರೀ. ನಾನು ಗೋಧಿ ಹಿಟ್ಟಿಗೆ ರವೆ ಹಾಕಿ ಮಾಡಾಕತ್ತೀನಿ. ನೀವು ಗೋಧಿನ ದಪ್ಪಾಗಿ ಬೀಸ್ಕೊಂಬಂದು ಮಾಡ್ಕೋಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋರಿ. ನಿಮ್ಮ ಮನೆ ನೀವು ಹೆಂಗೆ ಮೊದಲು ಮಾಡ್ತೀರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈಗ ನೋಡಿರಿ, ನಾ ಈ ರೀತಿ ಗಟ್ಟಿಗೆ ನಾದ್ಕೊಂಡೆ ನೋಡಿರಿ. ನಿಮ್ಗೆ ಎಷ್ಟು ಗಟ್ಟಿ ನಾದಕ್ಕೆ ಸಾಧ್ಯ ಆಗುತ್ತಲ್ಲ ರೀ, ಅಷ್ಟು ಗಟ್ಟಿಗೆ ನಾದ್ಬೇಕ್ರಿ ಹಿಟ್ಟು. ಇದೊಂದು 5 ನಿಮಿಷ ನೆನಿಲ್ಲ, ಯಾಕಂದ್ರೆ ನಾವು ರವೆ ಹಾಕಿರ್ತೀವಲ್ಲ, ಇದು ಮಸ್ತಾಗಿ ಬರ್ತೈತೆ ರೀ. ರವೆ ನೆನಿತೈತಿ, ಅವಾಗ ಹಿಟ್ಟು ಚಲೋ ಆಗ್ತೈತೆ ರೀ. ಈಗ ನಾನು ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ, ಹಿಟ್ಟು ನೆಂದೈತಿ. ಈಗ ಇದ್ರಾಗ ಚಪಾತಿ ಉಳ್ಳಿ ಮಾಡ್ಕೊತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಚಪಾತಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೊರಿ. ನಾನು ಈ ಸೈಜಲ್ಲಿ ತೊಗೋತೀನಿ ನೋಡಿರಿ. ಸ್ವಲ್ಪ ದೊಡ್ಡ ಸೈಜನ್ನೇ ತೊಗೋಬೇಕು, ಇದು ದಪ್ಪಗೆ ಮಾಡ್ಕೋಬೇಕ್ರಿ ಚಪಾತಿ. ನಾನು ಈ ಸೈಜಲ್ಲಿ ತೊಗೋತೀನಿ ರೀ. ಈ ರೀತಿ ಉಳ್ಳಿ ಮಾಡ್ಕೊತೀನಿ ನೋಡಿರಿ. ಈಗ ಇದು ಲಟ್ಟಿಸ್ಕೋತೀನಿ ರೀ. ಈಗ ನಾವು ಉಳ್ಳಿ ತೊಗೊಂಡಿನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ಅದೇ ಗೋಧಿ ಹಿಟ್ಟಾದ್ರೂ ಹಾಕ್ಬೋದು, ಜೋಳದ ಹಿಟ್ಟಾದ್ರೂ ಹಾಕ್ಬೋದು. ನಾನು ಗೋಧಿ ಹಿಟ್ಟೆ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಲಟ್ಟಿಸ್ಕೋತೀನಿ ನೋಡಿರಿ. ಇದು ಸ್ವಲ್ಪ ದಪ್ಪಗಿನ ಲಟ್ಟಿಸ್ಕೋಬೇಕು. ನಾರ್ಮಲ್ ಚಪಾತಿ ಆದ್ರೆ ತಳ್ಳಗೆ ಲಟ್ಟಿಸ್ಕೋತೀವಿ, ಇದು ಸ್ವಲ್ಪ ದಪ್ಪಗಿನ ಲಟ್ಟಿಸ್ಕೋಬೇಕಾಗ್ತೈತೆ ರೀ. ನೋಡಿರಿ, ಈ ರೀತಿ ಲಟ್ಟಿಸ್ಕೊಂಡೀನಿ ನೋಡಿ. ನಾವು ನಾರ್ಮಲಾಗಿ ಚಪಾತಿ ಮಾಡೋದಾದ್ರೆ ತೆಳ್ಳಗೆ ಲಟ್ಟಿಸ್ಕೋತೀವಿ ರೀ. ಇದೊಂದು ಸ್ವಲ್ಪ ದಪ್ಪಗೇನೆ ಇರ್ಬೇಕು ನೋಡಿರಿ. ಈ ಥರ ದಪ್ಪ ಇರ್ಬೇಕು ನೋಡಿರಿ. ಈಗ ನಾನು ಚಪಾತಿ ಲಟ್ಟಿಸ್ಕೊಂಡಿನಿ ರೀ. ಈಗ ಹಂಚು ಕಾಯ್ಬೇಕಲ್ರಿ, ಹಂಚು ಕಾಯಕ್ಕೆ ಇಡ್ತೀನಿ ರೀ. ಇದು ಹಂಚ ಕಾಯಲ್ರಿ. ಹಂಚು ಕಾಯ್ದ ನಂತರ ಚಪಾತಿ ಹಾಕಿ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡಿರಿ, ಹಂಚು ಕಾಯ್ದೈತಿ. ನಾನು ಲಟ್ಟಿಸ್ಕೊಂಡ್ರೆ ಚಪಾತಿ ಹಾಕೋತೀನಿ ನೋಡಿರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕ್ರಿ. ನಾರ್ಮಲ್ ಚಪಾತಿಗಿನ ಸ್ವಲ್ಪ ದಪ್ಪ ಐತೆ ನೋಡಿರಿ. ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೋಬೇಕಾಗ್ತದೆ ರೀ. ನೀವು ಅನ್ಕೋಬೋದು ಇದು ಚಪಾತಿ ಕೆಂಪಾಗ್ಯದಲ್ತ, ಇದು ಜವಾರಿ ಗೋಧಿ ಹಿಟ್ಟಿನ ಚಪಾತಿ ಐತ್ರಿ, ಹಾಗಾಗಿ ಸ್ವಲ್ಪ ಕೆಂಪಾಗೈತಿ. ನೀವು ನಾರ್ಮಲ್ ಗೋಧಿ ಹಿಟ್ಟಿನ ಮಾಡಿದ್ರೆ ಒಂದು ಸ್ವಲ್ಪ ವೈಟಾಗಿ ಬರುತ್ತೆ ರೀ. ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೋಬೇಕಾಗ್ತದೆ ರೀ. ಯಾಕಂದ್ರೆ ನಾವು ದಪ್ಪಾಗೆ ಲಟ್ಟಿಸ್ಕೊಂಡಿರ್ತೀವಲ್ಲ ರೀ, ಸ್ವಲ್ಪ ಚಲೋ ಹೊತ್ನಾಗೇ ಬೇಯಿಸ್ಕೋಬೇಕು ರೀ ಚಪಾತಿ. ನೀವೇನಾರು ಹಸಿ ಬಿಸಿ ಬೇಯಿಸ್ಕೊಂಡ್ರೆ ಅಂದ್ರೆ ಮಾದಲಿ ಬೇಗ ಹಾಳಾಗೋ ಸಾಧ್ಯತೆ ಇರ್ತೈತೆ ರೀ. ಈ ರೀತಿ ದಂಡಿ ಎಲ್ಲ ಬೇಯಿಸ್ಕೋಬೇಕಾಗ್ತೈತೆ ರೀ. ಈಗ ಇದು ಬೆಂದೈತ್ರಿ, ನಾನು ತಕ್ಕೋತೀನಿ ನೋಡಿರಿ. ನೋಡಿರಿ, ಈ ರೀತಿ ಕಣ್ಣು ಬೀಳಂಗೆಲ್ಲ ಚಲೋ ಹೊತ್ನಾಗೆ ಬೇಯಿಸ್ಕೋಬೇಕಾಗ್ತೈತೆ ರೀ. ನಿಮ್ಮ ದಂಡಿ ಬೆಂದಿಲ್ಲ ಅಂದ್ರೆ ಈ ರೀತಿ ಮಧ್ಯದಾಗ ಹಾಕ್ಕೊಂಡು ಬೇಯಿಸ್ಕೋಬೇಕಾಗ್ತೈತೆ ರೀ. ಯಾಕಂದ್ರೆ ನಾವು ದೊಡ್ಡದು ಮಾಡಿರ್ತೀವಲ್ಲ ಚಪಾತಿ, ಹಾಗಾಗಿ ಇದು ದಂಡಿ ಬೇಯಲ್ಲ ಒಂದೊಂದ್ಸತಿ. ನೋಡಿರಿ, ನಾನು ಪೂರ್ತಿ ಎಲ್ಲ ಬೇಯಿಸ್ಕೊಂಡಿನಿ. ಈಗ ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದೆಲ್ಲ ಬೇಯಿಸ್ಕೋತೀನಿ. ಈಗ ಇದು ನಾನು ಚಪಾತಿ ಬೆಳ್ಳುಣಿಗೆಲ್ಲ ಸ್ವಲ್ಪ ಮುರ್ಕೋತೀನಿ ನೋಡಿರಿ. ಈ ರೀತಿ ಫೋಲ್ಡ್ ಮಾಡ್ಕೋತೀನಿ. ಹಿಂಗೆ ಸ್ವಲ್ಪ ಬೆಳ್ಳುಣಿಗೆಲೆ ಬೇಗ ಮುರಿಬೇಕಾಗ್ತದೆ. ಬಿಸಿ ಇದ್ದಾಗ ಮುರಿದ್ರೆ ಬೇಗ ಸಣ್ಣ ಆಗ್ತೈತೆ ರೀ. ನೋಡಿರಿ, ಈ ರೀತಿ ಮುರ್ಕೋಬೇಕು. ಇಲ್ಲ ನೀವು ಕೈಲೇನೋ ಹರಿಬೋದು ರೀ. ಈ ರೀತಿ ಮುರಿಯೋಕ್ಕಾಗಿಲ್ಲ ಅಂದ್ರೆ ಕೈಲೇನೋ ಹರ್ಕೋಬೋದು ರೀ. ಈಗ ನೋಡಿರಿ, ಈ ರೀತಿ ಹರ್ಕೋಬೋದು ರೀ. ಇದು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ರೀ. ನಾನೊಂದು 5 ಚಪಾತಿ ಆಗಿದ್ದು ರೀ. 5 ಚಪಾತಿನೂ ಲಟ್ಟಿಸಿ ಬೇಯಿಸಿ ಈ ರೀತಿ ಮುರಿದಿಟ್ಕೊಂಡಿನಿ. ಈಗ ಇದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ರೀ. ನಾನು ಸಂಕ್ರಾಂತಿ ಹಬ್ಬಕ್ಕೆ ಗೋಧಿ ಹಿಟ್ಟ ಬೆಲ್ಲದಿಂದ ಮಾದಲಿ ಮಾಡಾಕತ್ತೀನಿ. ಇನ್ನೊಂದು ನಮ್ನಿ ಮಾಡ್ತಾರೆ ರವೆ ಸಕ್ಕರೆ ಹಾಕಿ. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳಿ ನಾನು ಬೆಲ್ಲದ ಮಾಡಾಕತ್ತೀನಿ. ನಿಮ್ಗೆ ಸಕ್ಕರೆ ನಡಿತೈತೆ ಅನ್ನೋದಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮಗೆ ರವಾದು ಮಾದಲಿ ಮಾಡಿ ತೋರಿಸ್ತೀನಿ ರೀ.
ಈಗೆಲ್ಲ ಮದುವೆಗಳದಲ್ಲೆಲ್ಲ ಅದನ್ನೇ ಮಾಡಾಕತ್ತಾರೆ ನೋಡ್ರಿ. ಇಲ್ಲಿ ಕೈಲೇ ಸಣ್ಣ ಮಾಡ್ಕೊಂಡ್ರೆ ಮಿಕ್ಸಿ ಒಳಗೆ ಬೇಗ ಸಣ್ಣ ಆಗ್ತೈತ್ರಿ. ಈಗ ನಾವು ಒಂದು ಸ್ವಲ್ಪ ಚಪಾತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತೀನಿ ನೋಡ್ರಿ. ಇದು ಮುಚ್ಚಳ ಮುಚ್ಚಿ ಸಣ್ಣಗೆ ರುಬ್ಕೋಬೇಕಾಗ್ತದೆ ನೋಡ್ರಿ. ಈ ರೀತಿ ರುಬ್ಕೊಂಡಿನಿ. ಈಗ ಇದು ಜರಡಿ ಮಾಡ್ಕೊಳ್ಳೋಮ್ರಿ. ಈಗ ನಾನು ಮಿಕ್ಸಿಯಲ್ಲಿ ಏನು ರುಬ್ಕೊಂಬಂದಿನಲ್ರಿ, ಇದು ಜರಡಿಗೆ ಮಾಡ್ಕೋತೀನಿ ನೋಡ್ರಿ. ಯಾಕಂದ್ರೆ ಚಪಾತಿ ಏನಾರು ಉಳಿದಿದ್ರೆ ಮೇಲೆ ಬರಲಿ ಅಂತ ಅಷ್ಟೇ ರೀ. ನಿಮ್ಗೆ ಎಷ್ಟು ಸಣ್ಣ ಬೇಕು ಎಷ್ಟು ದಪ್ಪ ಬೇಕು ಮೊದಲು ನೋಡಿಕೊಂಡು ನೀವು ಜರಡಿ ಮಾಡ್ಕೊರಿ. ಈಗ ನಾನು ಈ ರೀತಿ ಜರಡಿ ಮಾಡ್ಕೋತೀನಿ ನೋಡ್ರಿ. ಆವಾಗ ಒಂದೇ ಸಮ ಬರ್ತೈತ್ರಿ ಮಾದಲಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ. ನಾ ಪೂರ್ತಿ ಮಾಡೋದು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗುತ್ತೆ ರೀ. ಪೂರ್ತಿ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ರೀ ಹೆಂಗಾಗೈತಿ ಅಂತೇಳಿ. ಈಗ ನೋಡ್ರಿ ನಾ ಜರಡಿ ಮಾಡ್ಕೊಳಕತ್ತೀನಿ. ಇದು ಸಣ್ಣ ಅಂತ ಕೆಳಗೆ ಬೀಳಾಕತ್ತೈತಿ. ಈಗ ದಪ್ಪ ಅಂದು ಮೇಲೆ ಉಳಿತೈತಿ ನೋಡ್ರಿ. ಇದು ಮಾತು ಮಿಕ್ಸಿಗೆ ಹಾಕಿ ರುಬ್ಕೊಂಬರೋಣ್ರಿ. ಈಗ ನಾನು 5 ಚಪಾತಿ ಮಿಕ್ಸಿಗೆ ಹಾಕಿ ಈ ರೀತಿ ಜರಡಿ ಮಾಡ್ಕೊಂಡೇನೆ. ಮ್ಯಾಲೆ ಒಂದು ಸ್ವಲ್ಪ ದಪ್ಪ ಅಂತ ಬಂದೈತಿ, ತೆಗಿತೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಉದ್ರಾಗಿ ಬಂದೈತಿ. ಈ ರೀತಿ ಬರ್ಬೇಕು ನೋಡ್ರಿ. ಮಾವಿನ ಹಣ್ಣಿನ ಸೀಸನಲ್ಲಿ ಈ ರೀತಿ ಮಾದಲಿ ಮಾಡಿಟ್ಟು ಸೀಕರಣೆ ಹಾಕೊಂಡು ತಿಂತಿರ್ತಾರೆ ಉತ್ತರ ಕರ್ನಾಟಕ ಸೈಡಲ್ಲಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತೈತೆ ಮಾದಲಿ. ನಾ ಈಗ ಸಂಕ್ರಾಂತಿ ಹಬ್ಬಕ್ಕೆ ಮಾಡಾಕತ್ತೀನಿ ರೀ. ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೊಬೋದು. ಇದಕ್ಕೆ ನೀವು ಸಕ್ರೆ ಪೌಡ್ರ್ ಆದರೂ ಮಿಕ್ಸ್ ಮಾಡ್ಬೋದು, ಇಲ್ಲ ಮೆತ್ತಗೆ ಬೆಲ್ಲ ಹೊಡೆದಾದ್ರೂ ಮಿಕ್ಸ್ ಮಾಡ್ಬೋದು. ಈಗ ನಾನು ಬೆಲ್ಲದ ಮಾಡಾಕತ್ತೀನಲ್ಲ, ಹಾಗಾಗಿ ಬೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನಾನು 4 ಕಪ್ ಹಿಟ್ಟಿಗೆ 2 ಕಪ್ ಬೆಲ್ಲ ತೊಗೊಂಡೇನಿ. ನಿಮ್ಗೆ ಎಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನೀವು ಸ್ವೀಟ್ ಜಾಸ್ತಿ ಬೇಕಂದ್ರೆ ಸಮ ಹಾಕೋರಿ. ಸ್ವಲ್ಪ ಸಪ್ಪಗಿರಲಿ ಅಂದ್ರೆ ಅರ್ಧಕ್ಕೆ ಅರ್ಧ ಹಾಕೋರಿ. ನಾನು 2 ಕಪ್ನಷ್ಟು ಬೆಲ್ಲ ತೊಗೊಂಡಿನಿ. ನೀವು ಮೆತ್ತಗೆ ಕೈಲೇ ಹೊಡ್ಕೊಂಡಿದ್ದು ಇಲ್ಲೇ ಮಿಕ್ಸ್ ಮಾಡ್ಕೊತೀನಿ ಅಂದ್ರೆ ಇಲ್ಲೇ ಮಿಕ್ಸ್ ಮಾಡ್ಕೊರಿ. ಆವಾಗ ಸ್ವಲ್ಪ ಕಾಳ ಉಳಿತೈತಿ. ಇಲ್ಲ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಅನ್ನೋದಾದ್ರೆ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊರಿ. ನಾನೀಗ ಒಂದು ಸ್ವಲ್ಪ ಇದು ಮಾದಲಿ ಹಾಕ್ಕೋತೀನಿ ನೋಡ್ರಿ. ನಾನು ಮಿಕ್ಸಿಗೆ ಹಾಕಿ ಮಾಡ್ಕೊಳಕತ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಮಾದಲಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ ರೀ. ಇದು ಸುಮ್ಮನೆ ಒಂದು ಸ್ವಲ್ಪ ಒಂದು ರೌಂಡ್ ತಿರುಗಿಸಿದ್ರೆ ಸಾಕ್ರಿ. ಯಾಕಂದ್ರೆ ಬೆಲ್ಲ ಮಾದಲಿ ಜೊತೆ ಮಿಕ್ಸ್ ಆಗಬೇಕು. ಆವಾಗ ಕಾಳು ಉಳಿಯಂಗಿಲ್ಲ ರೀ ಬೆಲ್ಲ. ನೀವು ಮೆತ್ತಗೆ ಹೊಡ್ಕೊಂಡು ಕೈಲಿ ಆದರೂ ಮಿಕ್ಸ್ ಮಾಡ್ಕೊರಿ, ಇಲ್ಲ ಈ ರೀತಿ ಮಿಕ್ಸಿಯಲ್ಲಿ ಆದರೂ ಮಿಕ್ಸ್ ಮಾಡ್ಕೊರಿ. ಇದು ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಂದಿನಿ. ಇದು ಬೆಲ್ಲ ಹಾಕ್ಲಾರ್ದ್ರೆ ನಿಮ್ಗೆ 2 ವ್ಯತ್ಯಾಸ ಗೊತ್ತಾಗ್ತೈತೆ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ನಾನು ಈ ಲಾಸ್ಟ್ನೇದು ರುಬ್ಕೊಂಬಂದಿನಿ ನೋಡ್ರಿ ಬೆಲ್ಲ ಹಾಕಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ಈ ರೀತಿ ಮಾಡ್ಕೊಂಡ್ರೆ ಬೇಗನೆ ಮಾದಲಿ ರೆಡಿ ಆಗಿಬಿಡ್ತೈತ್ರಿ. ಜಾಸ್ತಿ ತಿರುಗಿಸ್ಬಾರ್ದು, ಸ್ವಲ್ಪ ತಿರುಗಿಸಿದ್ರೆ ಸಾಕ್ರಿ. ಅಂದರೆ ಬೆಲ್ಲದ ಕಾಳು ಉಳಿಯಂಗಿಲ್ಲ ರೀ. ಈಗ ನೋಡ್ರಿ ಮಾದಲಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ಇದಕ್ಕೆ ಏನೇನು ಹೆಚ್ಚಬೇಕೆಲ್ಲ ಹಾಕೋಬೋದು ರೀ. ನೀವು ಡ್ರೈ ಫ್ರೂಟ್ಸ್ ಹಾಕೋಬೋದು, ಶುಂಠಿ ಸೋಪ ಹಾಕೋಬೋದು, ಜಾಕಾಯಿ ಹಾಕೋಬೋದು, ಗಸಗಸಿ ಹಾಕ್ಬೋದು, ಕೊಬ್ಬರಿ ಹಾಕ್ಬೋದು, ಪುಟಾಣಿ ಹಾಕ್ಬೋದು. ನಿಮ್ಗೆ ಏನು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಾಕೋರಿ. ನಾನು ಗಸಗಸಿ ಹುರಿದಿಟ್ಕೊಂಡಿನಿ, ಗಸಗಸಿ ಹಾಕೋತೀನಿ ನೋಡ್ರಿ. ಒಣ ಕೊಬ್ಬರಿ ಇಟ್ಕೊಂಡಿನಿ, ಒಣ ಕೊಬ್ಬರಿ ಹಾಕೋತೀನಿ ನೋಡ್ರಿ. ಇದು ಆಪ್ಷನಲ್, ನಿಮ್ಗೆ ಯಾವ್ದಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು. ಡ್ರೈ ಫ್ರೂಟ್ಸ ಒಣದೇ ಹುರಿದಿಟ್ಟಿನಿ ರೀ, ಅವು ಹಾಕೋತೀನಿ ನೋಡ್ರಿ. ನಾ ತುಪ್ಪ ಎಣ್ಣೆ ಏನೂ ಹಾಕಿಲ್ಲ, ಹಂಗೆ ಸ್ವಲ್ಪ ಬಿಸಿ ಮಾಡ್ಕೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು. ಇಲ್ಲ ಪೀಸ್ ಮಾಡಿಯಾದರೂ ಹಾಕೋಬೋದು. ನಾನು ಹಾಗೆ ಇಡಿವೆ ಹಾಕ್ಕೊಂಡಿನಿ ನೋಡ್ರಿ. ಎಷ್ಟು ಮಸ್ತಾಗಿ ಬಂತು. ನೀವು ನಿಮ್ಮ ಮನೆಯಾಗ ಈ ರೀತಿ ಮಾದಲಿ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬ ಆಚರಿಸ್ಕೋಬೋದು ರೀ. ನೀವು ಸಂಕ್ರಾಂತಿಗೆ ಬೇರೆ ಯಾವ ಸ್ವೀಟ್ ಮಾಡ್ತೀರೋ ಅನ್ನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಈಗ ನಾನು ಶುಂಠಿ ಸೋಪ ಏಲಕ್ಕಿ ಎಲ್ಲ ಹಾಕ್ಕೊಂಡು ಕುಟ್ಕೊಳಕತ್ತೀನಿ. ನೀವು ಮಿಕ್ಸಿಗೆ ಆದರೂ ಹಾಕ್ಕೊಂಬರ್ರಿ. ಸ್ವಲ್ಪ ಇರೋದ್ರಿಂದ ಮಿಕ್ಸಿಯಲ್ಲಿ ಬೇಗ ಸಣ್ಣ ಆಗಲ್ಲ ರೀ. ಹಾಗಾಗಿ ನಾನು ಇಲ್ಲೇ ಕಟ್ಟಿ ಮೇಲೆ ಕುಟ್ಕೊಳಕತ್ತೀನಿ ನೋಡಿರಿ. ನಾನು ಒಣ ಶುಂಠಿ ತೊಗೊಂಡಿನಿ ರೀ. ನೋಡಿರಿ ಈ ರೀತಿ ಸಣ್ಣಗೆ ಕುಟ್ಕೋಬೇಕ್ರಿ ಇದು. ಈಗ ನಾನು ಶುಂಠಿ ಸೋಪ ಏನು ಕುಟ್ಕೊಂಬಂದಿನಲ್ಲ ರೀ, ಈಗ ಇದೆಲ್ಲ ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ. ನೀವು ಬೇಕಾದ್ರೆ ಇದಕ್ಕೆ ಎಳ್ಳು ಹುರಿದು ಹಾಕ್ಕೋಬೋದು ರೀ. ನೀವು ಇದಕ್ಕೆ ಬೇಕಂದ್ರೆ ಪುಟಾಣಿ ಹಾಕ್ಕೋಬೋದು, ಎಳ್ಳು ಹುರಿದು ಹಾಕ್ಕೋಬೋದು. ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ನೋಡಿರಿ ಈ ರೀತಿ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡ್ರೆ ಇದು ಸಂಕ್ರಾಂತಿ ಹಬ್ಬಕ್ಕೆ ಗೋಧಿ ಬೆಲ್ಲದ ಮಾದಲಿ ರೆಡಿ ಆಯ್ತು ನೋಡಿರಿ. ನೀವು ಈ ರೀತಿ ಗೋಧಿ ಬೆಲ್ಲದ ಮಾದಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಮಾದಲಿ ಮಾಡೋದನ್ನ ಇದು ಗೋಧಿ ಬೆಲ್ಲದಿಂದ ನಾನು ಮಾದಲಿ ಮಾಡಿದ್ದೀನಿ. ಈ ಮಾದಲಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.